ವಂಶ ರಾಜಕಾರಣ ಯಾವತ್ತೂ ಮಾಡಿದವರಲ್ಲ. ಅವರ ಮಗ ಇಂಜಿನಿಯರ್ ಪದವೀಧರ, ಯಾವತ್ತೂ ಕೂಡ ನಾನು ಮಾಡಲಾರೆ. ಇದೆಲ್ಲ ಇದ್ದರೂ ಕೂಡ ಪಲ್ಟು ರಾಮ್ ಅನ್ನೋಂಥ ಫೇಮಸ್ ಅವ್ರಿಗೆ ಇದ್ದೇ ಇದೆ. ಪಲ್ಟು ರಾಮ್ ಮುಖ್ಯಮಂತ್ರಿ ಆಸೆ ಮಾತ್ರ ಇದೆ ಅವರಿಗೆ. ಹೇಗೆ ನರೇಂದ್ರ ಮೋದಿ ಅವರು ಹೇಳ್ತಾರಲ್ಲ, ನಾನು ಹಿಂದುಳಿದ ವರ್ಗಗಳ ನಾಯಕ ಅಂತ ಹೇಳ್ತಾರಲ್ಲ, ಹಾಗೇ ಹೇಳುವಂಥ ಎಲ್ಲ ಶಕ್ತಿ ಇರುವಂಥ ನಾಯಕ ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಸಾಧಾರಣ ಅಲ್ಲ. ಆದರೆ ರಾಜಕೀಯದಲ್ಲಿ ಹೆಂಗೆಲ್ಲ ಆಗಿಬಿಡುತ್ತೆ ನೋಡಿ. INDA ಮೈತ್ರಿಕೂಟಕ್ಕೆ ಎಷ್ಟು ದೊಡ್ಡ ಹೊಡೆತ ಅಂತಂದರೆ, ಆಲ್ರೆಡಿ TMC ತೃಣಮೂಲ ಕಾಂಗ್ರೆಸ್ ಹೇಳಿದೆ ನಾವು ಸಪ್ರೇಟಾಗಿ ಸ್ಪರ್ಧೆ ಮಾಡ್ತೀವಿ. INDA ಹೊರ ಬಂದಾಗೆ ದೆಹಲಿ ಮತ್ತು ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿ ಹೇಳ್ತಾ ಇದೆ ನಾವು ಸಪ್ರೇಟಾಗಿ ನಾವು ಕಾಂಗ್ರೆಸ್ ಜೊತೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. INDA ಮೈತ್ರಿಕೂಟದಲ್ಲಿ ಇದ್ದರೂ ಕೂಡ. ಈಗ ಬಿಹಾರದಲ್ಲಿ ಹಾಗಿದ್ರೆ ನಂಬರ್ ಗೇಮ್ ಏನು? ಈಗ ಇವರು ಮುಖ್ಯಮಂತ್ರಿ ಆಗೋದ್ರಿಂದ ಮುಖ್ಯಮಂತ್ರಿಯಿಂದ ನಾಳೆ ಬೆಳಿಗ್ಗೆ ಕೆಳಗಿಳಿತಾರೆ, ಸಂಜೆ ಮಾತ್ರ ಮುಖ್ಯಮಂತ್ರಿ ಆಗ್ತಾರೆ. ಈಗ RJD ಜೊತೆಗೆ ಮುಖ್ಯಮಂತ್ರಿ ಆಗಿದ್ದರು, ನಾಳೆಯಿಂದ BJP ಜೊತೆಗೆ. ಬನ್ನಿ ನಿಮಗೊಂದು ನಂಬರ್ ಗೇಮ್ ತೋರಿಸ್ತೀನಿ ನೋಡಿ. ಒಟ್ಟು ಸ್ಥಾನ ಇಲ್ಲಿ ಬಹುಮತಕ್ಕೆ ಬೇಕಿರುವಂಥದ್ದು 122, ಒಟ್ಟು ಸ್ಥಾನ 243. 243 ಒಟ್ಟು ಸ್ಥಾನ, ಬಹುಮತಕ್ಕೆ ಬೇಕಿರೋದು 122. ಇಲ್ಲಿ BJP 78 ಸ್ಥಾನಗಳನ್ನು ಗಳಿಸಿಕೊಂಡಿದೆ. JDU ಬಳಿ 45. HAM ಹಿಂದೂಸ್ತಾನ್ ಅವಾಮಿ ಮೋರ್ಚಾ HAM ಅದು 4 ಸ್ಥಾನಗಳನ್ನು ಪಡ್ಕೊಂಡಿದೆ. RJD ಇದರ ಬಳಿ 79 ಸ್ಥಾನ ಇದೆ. ಕಾಂಗ್ರೆಸ್ 19 ಸ್ಥಾನ ಇದೆ. ಎಡಪಕ್ಷಗಳು 16 ಸ್ಥಾನಗಳನ್ನು ಹೊಂದಿದ್ದಾರೆ. ಇದು ಮೊದಲು ನೋಡಿಬಿಡಿ ನೋಡಿ. BJP 78, JDU 45, HAM ಒಟ್ಟು ಸೇರಿದ್ರೆ ಎಷ್ಟಾಯಿತು? 127 ಆಯಿತು. 243 ಸ್ಥಾನಗಳ ಪೈಕಿ 122 ಬಂದರೆ ಸಾಕಾಗತ್ತೆ. ಇವರ ಬಳಿ ಈಗ ಒಟ್ಟು 127 ಸ್ಥಾನಗಳಿದೆ. ಹಾಗಾಗಿ ನಾಳೆ ರಾಜೀನಾಮೆ ಕೊಟ್ಟು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ. ಬನ್ನಿ ಇನ್ನೊಂದು ಗ್ರಾಫಿಕ್ಸ್ ತೋರಿಸ್ತೀನಿ. RJD, ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಒಂದು ವೇಳೆ ಇವರು ಈ ಥರ ಮಾಡಿದರೆ RJD ಏನು ಮಾಡ್ಬೋದು? RJD ಬಳಿ 79 ಸ್ಥಾನಗಳಿದೆ. ಕಾಂಗ್ರೆಸ್ ಬಳಿ 19 ಸ್ಥಾನಗಳಿದೆ. ಎಡಪಕ್ಷಗಳು 16 ಇದೆ. ಒಟ್ಟು ಸ್ಥಾನಗಳ ಪೈಕಿ 243, ಒಟ್ಟು ಸ್ಥಾನದಲ್ಲಿ 243, ಬಹುಮತಕ್ಕೆ ಬೇಕಿರೋದು 122. ಇವರು ಎಲ್ಲ ಒಟ್ಟಾಗಿ ಸೇರಿದಾಗ 114 ಆಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ಆಗ್ತಾ ಇಲ್ಲ. ಆದರೂ ಕೂಡ RJD 79, ಕಾಂಗ್ರೆಸ್ 19, ಎಡಪಕ್ಷಗಳು 16, HAM ನಾನು ಆವಾಗ ತೋರಿಸಿದ್ದಲ್ಲ ಅವರು 4, AIMIM 1, ಪಕ್ಷೇತರ 1, ಇವರೆಲ್ಲ ಸೇರಿದ್ರು ಕೂಡ 120ಕ್ಕಿಂತ ಜಾಸ್ತಿ ಹೋಗಲ್ಲ. ಅಚ್ಚರಿಯ ಬೆಳವಣಿಗೆ ಏನಪ್ಪ ಅಂತಂದರೆ, ಇವತ್ತು ಕಾಂಗ್ರೆಸ್ ಪಾರ್ಟಿಯ ಮೀಟಿಂಗನ್ನು ಕರೆದಿದ್ರು. 19 ಶಾಸಕರ ಮೀಟಿಂಗನ್ನು ಕರೆದಿದ್ರು. ಅದರಲ್ಲಿ 14 ಜನ ಗೈರಾಗಿದ್ದಾರೆ. ಕಾಂಗ್ರೆಸ್ ಮೀಟಿಂಗ್ಗೆ 14 ಜನ ಗೈರು. ಬಂದಿರುವಂಥವ್ರು 5 ಜನ ಮಾತ್ರ ಬಂದಿದ್ದಾರೆ. ಅದು ಕೂಡ ಎಲ್ಲವೂ ಕೂಡ ಅಲ್ಪಸಂಖ್ಯಾತ MLAಗಳು. ಈ ನಡುವೆ ಏನು ಅನಿಸ್ತಾ ಇದೆ ಅಂತಂದರೆ, ಬಹುತೇಕ ಕಾಂಗ್ರೆಸ್ನ MLAಗಳು ಕೂಡ BJP, JDU ಜೊತೆ ಕೈ ಜೋಡಿಸತ್ತಾ ಅನ್ನುವಂಥ ಒಂದು ಆತಂಕ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದೆ. ಯಾಕೆಂತಂದರೆ 14 ಜನ ವಾಪಸ್ ಹೋಗ್ಬಿಟ್ರೆ ಅಲ್ಲಿ 3/2 ಭಾಗ ಯಾವುದೇ ರೀತಿ ಪಕ್ಷಾಂತರ ನಿಷೇಧ ಆಗೋದಿಲ್ಲ. ಈ ನಡುವೆ HAM ಅಂತಂದರೆ ಹಿಂದೂಸ್ತಾನ್ ಅವಾಮಿ ಮೋರ್ಚಾ, ಮಾಂಜಿ ಅವರ ಪಾರ್ಟಿ, ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಮೋದಿ ಏನು ಹೇಳ್ತಾರೆ ಅದಕ್ಕೆ ಕೇಳ್ತೀನಿ ಅಂತ. ಹಾಗಾಗಿ ಕಾಂಗ್ರೆಸ್ ಜೊತೆ ಬರುವಂಥ ಸಾಧ್ಯತೆ ಇಲ್ಲ. ಒಂದು ವೇಳೆ ಇವರು ಪ್ರಯತ್ನ ಪಟ್ಟರೂ ಕೂಡ ನೋಡಿ, ಒಂದು ವೇಳೆ ಪ್ರಯತ್ನ ಪಟ್ಟರೂ ಕೂಡ RJD 79 ಇದೆ, ಕಾಂಗ್ರೆಸ್ 19 ಇದೆ, ಲೆಫ್ಟ್ 16 ಇದೆ, HAM ಮಾಂಜಿಯವರ ಪಾರ್ಟಿ 4 ಇದೆ, OIC ಪಾರ್ಟಿ 1 ಇದೆ, ಇತರರು 1 ಇದ್ದಾರೆ. 120, 122 ಬೇಕಾಗತ್ತೆ. ಅವರಲ್ಲಿಗೆ ಸಿಗ್ತಾ ಇಲ್ಲ. ಲಾಲು ಮಾಂಜಿ ಕೈ ಜೋಡಿಸಿದರೆ. ಆದರೆ ಮಾಂಜಿ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾನು ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತೀನಿ. ಆಮೇಲೆ OIC ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವರ ಜೊತೆ ಬರುವಂಥ